ಬಂಗಾಳ ರಾಜಕೀಯದಲ್ಲಿ ಟ್ವಿಸ್ಟ್. ಮಮತಾ ಬ್ಯಾನರ್ಜಿ ಸುಪ್ರೀಂ ಮೊರೆ. ಬಿಜೆಪಿಯ ಪ್ರಮಾಣ ವಚನ ಸಮಾರಂಭಕ್ಕೆ ಬ್ರೇಕ್. ಪಶ್ಚಿಮ ಬಂಗಾಳದಲ್ಲಿ ಮೇ 4ರಂದು ಬಂದ ಚುನಾವಣಾ ಫಲಿತಾಂಶಗಳು ಮಮತಾ ಬ್ಯಾನರ್ಜಿಯವರ 15 ವರ್ಷಗಳ ಆಡಳಿತಕ್ಕೆ ತೆರೆ ಎಳೆದಿದೆ. ಆದರೆ ಬಿಜೆಪಿ ಹೊಸ ಸರ್ಕಾರ ರಚಿಸುವ ಹಾದಿ ಅಷ್ಟು ಸುಲಭವಾಗಿಲ್ಲ. ಅತ್ತ ಬಿಜೆಪಿ ಭಾರಿ ಬಹುಮತದಿಂದ ಗೆದ್ದು ಮೇ 9ರಂದು ಪ್ರಮಾಣ ವಚನ ಸಮಾರಂಭಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ರೆ, ಇತ್ತ ಬಂಗಾಳದ ರಾಜ್ಯಪಾಲ ಆರ್.ಎನ್. ರವಿ ಅವರು ಸಂವಿಧಾನದ 174/2 ವಿಧಿ ಬಳಸಿ ವಿಧಾನಸಭೆಯನ್ನ ವಿಸರ್ಜಿಸಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಎಲ್ಲರ ಕಣ್ಣು ಮಮತಾ ಬ್ಯಾನರ್ಜಿಯವರ ಮುಂದಿನ ನಡೆಯ ಮೇಲೆ ನೆಟ್ಟಿದೆ. ಯಾಕೆಂದ್ರೆ ರಾಜೀನಾಮೆ ನೀಡುವುದಿಲ್ಲ ಎಂದು ಹಠ ಮಾಡಿದ್ದ ಮಮತಾ ಬ್ಯಾನರ್ಜಿ ಮುಂದೆ ಏನು ಮಾಡ್ತಾರೆ? ಈ ವಿಷಯವನ್ನ ಸುಪ್ರೀಂ ಕೋರ್ಟ್ಗೆ ಕೊಂಡೊಯ್ದ್ರೆ ಏನಾಗುತ್ತೆ? ಬಿಜೆಪಿಯ ಪ್ರಮಾಣ ವಚನ ಸಮಾರಂಭ ನಿಲ್ಲುತ್ತಾ ನೋಡಿ. ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಸೋತ ಮುಖ್ಯಮಂತ್ರಿಗಳು ನೈತಿಕ ಕಾರಣದಿಂದ ರಾಜೀನಾಮೆ ಕೊಡ್ತಾರೆ. ಆದರೆ ಮಮತಾ ಈ ಪರಂಪರೆಯನ್ನ ಮುರಿದು ರಾಜೀನಾಮೆ ನೀಡಲು ನಿರಾಕರಿಸಿದ್ದಾರೆ. ಕಾಲಿಘಾಟ್ನಲ್ಲಿ ನಡೆದ ಸಭೆಯಲ್ಲಿ ಅವರು ಈ ಚುನಾವಣೆಯನ್ನ ಕದ್ದ ಜನಾದೇಶ ಎಂದು ಕರೆದಿದ್ದಾರೆ. ಚುನಾವಣಾ ಪ್ರಕ್ರಿಯೆ ವಂಚನೆಯಿಂದ ಕೂಡಿದೆ, ತನಿಖೆ ಪೂರ್ಣಗೊಳ್ಳುವವರೆಗೂ ನಾನು ಅಧಿಕಾರ ತೊರೆಯುವುದಿಲ್ಲ ಎಂದು ಘೋಷಣೆಯನ್ನ ಮಾಡಿದ್ದಾರೆ. ಬಿಜೆಪಿ ನನ್ನನ್ನ ವಜಾಗೊಳಿಸಲಿ ಎಂದು ಅವರು ಸವಾಲು ಹಾಕಿದ್ದಾರೆ. ಅವರ ಈ ಹಠಮಾರಿ ನಿಲುವಿನಿಂದ ಬಂಗಾಳದಲ್ಲಿ ಅಪರೂಪದ ಸಂವಿಧಾನಿಕ ಬಿಕ್ಕಟ್ಟು ಉಂಟಾಗಿದೆ. ಇನ್ನು ಮಮತಾ ರಾಜೀನಾಮೆ ಕೊಡದಿದ್ದಾಗ ರಾಜ್ಯಪಾಲರು ಸಂವಿಧಾನದ 174ನೇ ವಿಧಿಯ ಅಡಿಯಲ್ಲಿ ತಮ್ಮ ಅಧಿಕಾರ ಬಳಸಿ ವಿಧಾನಸಭೆಯನ್ನ ವಿಸರ್ಜಿಸಿದ್ರು. ಹೊಸ ವಿಧಾನಸಭೆಗೆ ಜನರಿಂದ ಹೊಸ ಜನಾದೇಶ ಬಂದ ನಂತರ ಹಳೆಯ ವಿಧಾನಸಭೆ ಮತ್ತು ಸಂಪುಟವನ್ನ ವಿಸರ್ಜಿಸುವ ಅಧಿಕಾರ ರಾಜ್ಯಪಾಲರಿಗೆ ಇದೆ ಎಂದು ಸಾಂವಿಧಾನಿಕ ತಜ್ಞರು ಹೇಳ್ತಾರೆ. ವಿಧಾನಸಭೆ ವಿಸರ್ಜನೆಯೊಂದಿಗೆ ಮಮತಾ ನೇತೃತ್ವದ ಸಂಪುಟ ತಾಂತ್ರಿಕವಾಗಿ ಅಸ್ತಿತ್ವದಲ್ಲಿಲ್ಲ. ಈ ಕ್ರಮ ಬಿಜೆಪಿಗೆ ಸರ್ಕಾರ ರಚನೆ ಮತ್ತು ಪ್ರಮಾಣ ವಚನಕ್ಕೆ ದಾರಿ ಮಾಡಿಕೊಟ್ಟಿದೆ. ಆದರೆ ಟಿಎಂಸಿ ಈ ನಿರ್ಧಾರವನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ತಯಾರಿಯನ್ನ ನಡೆಸ್ತಾ ಇದೆ. ಈಗ ಮುಖ್ಯ ಪ್ರಶ್ನೆ ಎಂದ್ರೆ, ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದ್ರೆ ಮೇ 9ರಂದು ನಡೆಯಲಿರುವ ಪ್ರಮಾಣ ವಚನ ಸಮಾರಂಭವನ್ನ ತಡೆಯಬಹುದಾ? ಕಾನೂನು ತಜ್ಞರ ಅಭಿಪ್ರಾಯದಲ್ಲಿ ನ್ಯಾಯಾಲಯವು ಸಾಮಾನ್ಯವಾಗಿ ಜನರು ನೀಡಿದ ಸ್ಪಷ್ಟ ಬಹುಮತದ ಮೇಲೆ ಹಸ್ತಕ್ಷೇಪ ಮಾಡೋದಿಲ್ಲ. ಇನ್ನು ಬಿಜೆಪಿ ಬಳಿ 207 ಶಾಸಕರ ಬೆಂಬಲವಿದ್ರೆ ಸರ್ಕಾರ ರಚನೆ ಪ್ರಕ್ರಿಯೆಯನ್ನ ನಿಲ್ಲಿಸುವ ಸಾಧ್ಯತೆ ಕಡಿಮೆ. ಆದರೆ ಯಾವುದೇ ಗಂಭೀರ ಸಂವಿಧಾನಿಕ ಉಲ್ಲಂಘನೆ ಅಥವಾ ವಂಚನೆಯು ಸ್ಪಷ್ಟ ಪುರಾವೆಗಳು ಇದ್ರೆ ನ್ಯಾಯಾಲಯ ತಾತ್ಕಾಲಿಕ ಯಥಾಸ್ಥಿತಿಯನ್ನ ಆದೇಶಿಸಬಹುದು. ಆದರೂ ಇಂತಹ ಪರಿಸ್ಥಿತಿ ಬರಲು ಸಾಧ್ಯತೆ ಕಡಿಮೆ ಎಂದು ವಿಶ್ಲೇಷಕರು ಹೇಳ್ತಾರೆ. ಹಿಂದಿನ ತೀರ್ಪುಗಳಲ್ಲಿ ಸುಪ್ರೀಂ ಕೋರ್ಟ್ ಬಹುಮತ ಪರೀಕ್ಷೆ ಸದನದ ಮಹಡಿಯಲ್ಲಿ ನಡೆಯಬೇಕು, ರಾಜ್ಯಭವನದಲ್ಲಿ ಅಲ್ಲ ಎಂದು ತಿಳಿಸಿದ್ದಾರೆ. ಇನ್ನು ಮಮತಾ ಕೇವಲ ನ್ಯಾಯಾಲಯಕ್ಕೆ ಹೋಗುವ ಮಾತು ಅಷ್ಟೇ ಅಲ್ಲ, ತಮ್ಮ ವಕೀಲ ವೃತ್ತಿಯನ್ನ ಪುನರಾರಂಭಿಸುವ ಸೂಚನೆಯನ್ನು ಕೂಡ ನೀಡಿದ್ದಾರೆ. ದಿ ಗಾರ್ಡಿಯನ್ ವರದಿಯ ಪ್ರಕಾರ ಅವರು ಈ ಸೋಲನ್ನ ಬ್ಲಾಕ್ ಡೇ ಎಂದು ಜನರ ಮುಂದೆ ಇಟ್ಟು ಜನರ ಬೆಂಬಲಕ್ಕೆ ಯತ್ನಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಚುನಾವಣಾ ಆಯೋಗ ಮತ್ತು ಕೇಂದ್ರ ಭದ್ರತಾ ಪಡೆಗಳ ಪಾತ್ರವನ್ನ ಪ್ರಶ್ನಿಸಲು ಅವರು ಯೋಜನೆ ನಡೆಸ್ತಾ ಇದ್ದಾರೆ. ಪ್ರಮಾಣ ವಚನವನ್ನ ತಡೆಯಲು ಅವರಿಗೆ ಸಾಧ್ಯವಾದರೆ ಅದು ಟಿಎಂಸಿಗೆ ನೈತಿಕ ಜಯವಾಗುತ್ತದೆ ಎಂದು ಅವರ ಲೆಕ್ಕ. ಆದರೆ ಬಿಜೆಪಿಯ ಸ್ಪಷ್ಟ ಬಹುಮತದಿಂದ ಅವರ ಕಾನೂನು ಹಾದಿ ಸೀಮಿತವಾಗಿದೆ. ಈ ಹೋರಾಟದಲ್ಲಿ ಸಾಂವಿಧಾನಿಕ ಘಟನೆಯ ಪ್ರಶ್ನೆಯೋ ಅಥವಾ ರಾಜಕೀಯ ಅಡಚಣೆ ಸೃಷ್ಟಿಸುವ ಯುಕ್ತಿಯೋ ಎಂಬ ಚರ್ಚೆಯೂ ಕೂಡ ನಡೀತಾ ಇದೆ. ಇದಕ್ಕೆ ವಿರುದ್ಧವಾಗಿ ಬಿಜೆಪಿ ತನ್ನ ಸಿದ್ಧತೆಗಳನ್ನ ಬಹುತೇಕ ಪೂರ್ಣಗೊಳಿಸಿದೆ. ಮೇ 9ರಂದು ಪ್ರಮಾಣ ವಚನ ನಡೆಯಲು ರಾಜಭವನ ಸಜ್ಜಾಗಿದೆ. ಅಮಿತ್ ಶಾ ಸೇರಿದಂತೆ ಹಲವು ಕೇಂದ್ರ ನಾಯಕರು ಕೋಲ್ಕತ್ತಾಗೆ ಬಂದಿದ್ದರು. ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಬಿಜೆಪಿ ವಿಜಯೋತ್ಸವದ ಸಿದ್ಧತೆ ಇದೆ. ಆದರೆ ಸುಪ್ರೀಂ ಕೋರ್ಟ್ನಿಂದ ಯಾವುದೇ ತುರ್ತು ಆದೇಶ ಬಂದ್ರೆ ಈ ಕಾರ್ಯಕ್ರಮಕ್ಕೆ ಅಡ್ಡಿಯಾಗುವ ಸಾಧ್ಯತೆ ಇದೆ ಎಂಬ ಕುತೂಹಲ ಜನರಲ್ಲಿ ಮೂಡಿದೆ.